ನೋಡಿ ಎಲ್ಲ ನಾವು ಹೇಳ್ತಾ ಇದೀವಿ. ಇನ್ನು ನಮ್ದು ಒಂದ್ ಸ್ವಲ್ಪ ಕ್ಷೇತ್ರದೆಲ್ಲ ಹೇಳೋದಿದೆ. ಮತ್ತೆ ಮಾತಾಡಿ. ಈಗ ಮಾತಾಡ್ಬೇಕು. ಮತ್ತೆ ಯಾವಾಗ ಕೊಡ್ತೀರಾ? ನಾಳೆ ಬೆಳಿಗ್ಗೆ ಕೊಡ್ತೇನೆ. ನೀವು ಮಾತಾಡಿ. ನಾಳೆ ಬೆಳಿಗ್ಗೆ ಬೇಗ ಬನ್ನಿ, 9:30 ಗಂಟೆಗೆ ಫಸ್ಟ್ ಕೊಡ್ತೇನೆ ನಿಮ್ಗೆ. ನಾಳೆ ಬೆಳಿಗ್ಗೆ ಕೊಡ್ತೀವಿ ಅಂತ ಹೇಳಿದ್ರೆ ನಾನು ಕುತ್ಕೊಳ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ. ಆಯ್ತು, ನಾಳೆ ಭಾಗ್ಯಂತ ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೆ ಕೃತಜ್ಞತೆ ಸಲ್ಲಿಸಿದ್ದೇನೆ. ಬೆಳಿಗ್ಗೆ ಕಾಯ್ತಿದ್ದೇನೆ. ಈಗಾಗಲೇ ಮೊನ್ನೆ ನಾನು ಮಾತಾಡಿದ್ದೇನೆ ಬಗರ್ ಹುಕುಂ ಬಗ್ಗೆ. ಈಗಾಗಲೇ ಆ ಬಗರ್ ಹುಕುಮಲ್ಲಿ ಯಾರ್ಯಾರಿಗೆ ಜಮೀನು ಮಂಜೂರಾತಿ ಆಗಿದೆ ಮತ್ತೆ ಇತರ ಜಮೀನುಗಳ ಮಂಜೂರಾತಿ ಆಗಿದೆ ಅದೆಲ್ಲ ಏನು ಅಂದ್ರೆ ಫ್ಲಾಟಿಂಗ್ ಆಗಲಿಲ್ಲ. ಫ್ಲಾಟಿಂಗ್ ಆಗದ ಕಾರಣ ಅಲ್ಲಿ ಯಾರಾದ್ರೂ ಮದುವೆ ಅಥವಾ ಇನ್ನು ಮನೆ ಕಟ್ಟಬೇಕಂತ ಇದ್ರೆ ಆ ವ್ಯಕ್ತಿಗಳಿಗೆ ಅಲ್ಲಿ ಸಾಲ ತಕೊಳ್ಳಿಕ್ಕೆ ಒಂದು ಕೃಷಿ ಪ್ರಾಥಮಿಕ ಕೃಷಿ ಕೇಂದ್ರದಲ್ಲಿ ಆಗಲಿ ಅಥವಾ ಬ್ಯಾಂಕ್ಗಳಲ್ಲಿ ಅದಕ್ಕೆ ಹೋಗ್ಲಿಕ್ಕೆ ಅವಕಾಶ ಬರುದಿಲ್ಲ. ಆದ ಕಾರಣ ಆದಷ್ಟು ಬೇಗ ಆ ಫ್ಲಾಟಿಂಗ್ ಒಂದು ಮಾಡಿಕೊಟ್ಟು ಅವರ ಜಮೀನನ್ನು ಅವರಿಗೆ ಅದು ಉಪಯೋಗ ಮಾಡುವಾಗೆ ಅದಕ್ಕೆ ಸಹಕಾರವನ್ನು ನೀಡಬೇಕು ಅಂತ ಈ ಮುಖಾಂತರ ವಿನಂತಿ ಮಾಡಿಕೊಳ್ತಿದ್ದೇನೆ. ಅದೇ ರೀತಿ ವಿಕಲಚೇತನ ಒಂದಷ್ಟು ಜನ ಪಂಚಾಯತ್ನಲ್ಲಿ ಒಂದಷ್ಟು ಜನ ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೆ ಬರೀ 9,000 ಸಂಬಳ ಬರ್ತಿದೆ. ಅವರ ಸಂಬಳವನ್ನು ಜಾಸ್ತಿ ಮಾಡಬೇಕು ಅಂತ ಅವತ್ತು ಹೋರಾಟ ಮಾಡ್ತಿರುವಾಗ ಆ ಪ್ರದೇಶಕ್ಕೆ ನಮ್ಮ ಮಾನ್ಯ ಈಗಿನ ಮುಖ್ಯಮಂತ್ರಿಯವರು ವಿರೋಧ ಪಕ್ಷ ನಾಯಕರಾಗಿರುವಾಗ ಹೋಗಿದ್ದಾರೆ. ನಿಮ್ಮ ಬೇಡಿಕೆ ನಾನು ಸರ್ಕಾರ ಬಂದರೆ ಪೂರ್ಣ ಮಾಡ್ತೇನೆ, ನಿಮ್ಮ ಬೇಡಿಕೆ ಈಡೇರಿಸ್ತೇನೆ ಅಂತ ಒಂದು ಮನವಿಯನ್ನು ಮಾಡಿದ್ರು. ಅದನ್ನು ಈವರೆಗೆ ಈ ಸಲ ಬಜೆಟ್ ಅಲ್ಲಿ ಮಾಡಲಿಲ್ಲ. ಇವತ್ತು ಕೂಡ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ. ಆದ ಕಾರಣ ಅವರ ಒಂದು ಏನು ಸಂಭಾವನೆಯನ್ನು ಜಾಸ್ತಿ ಮಾಡಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ. ಅದೇ ರೀತಿ ನಮ್ಮ ಅಲ್ಲಿ ಘನತ್ಯಾಜ್ಯ ಘಟಕದ ಕೆಲಸ ಮಾಡುವಂತ ಸಂಜೀವನಿಯರು ಕೂಡ ಒಂದಷ್ಟು ಕೆಲಸ ಮಾಡ್ತಿದ್ದಾರೆ. ಅವರ ಕೂಡ ಒಂದಷ್ಟು ಅನುದಾನವನ್ನು ಜಾಸ್ತಿ ಮಾಡಬೇಕಂತ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಹಾಸನ, ಚಿಕ್ಕಮಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಈ ಉಡುಪಿ ಭಾಗಗಳಲ್ಲಿ ನಮ್ಮ ಒಂದು ಆದಿದ್ರಾವಿಡ ಸಮುದಾಯದ ಜನ ಜಾಸ್ತಿ ಇರುವಂತಲ್ಲಿ ಈಗಾಗಲೇ ಸತ್ಯಸಾರಮಣಿ ಎಂಬ ದೈವದ ಮೂಲ ಸ್ಥಾನವಾದ ಮೂಡುಬಿದ್ರೆಯಲ್ಲಿ ಒಂದು ಮೂಲ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅವರು ಹೊರಟಿರುವಾಗ ತಾವು ಪಕ್ಷದ ಒಂದು ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರದಲ್ಲಿ ಬಂದರೆ ಅದಕ್ಕೆ 10 ಕೋಟಿ ಅನುದಾನವನ್ನು ಒದಗಿಸಿಕೊಡ್ತೇವೆ ಅನ್ನುವ ಪ್ರಣಾಳಿಕೆಯನ್ನು ಕೂಡ ಹೊರಟಿಸಿ ಈವರೆಗೆ ಅದನ್ನು ಬಜೆಟ್ನಲ್ಲಿ ಇಡಲಿಲ್ಲ. ಆದ ಕಾರಣ 10 ಕೋಟಿ ಅನುದಾನವನ್ನು ಬಜೆಟ್ನಲ್ಲಿ ಇಡಬೇಕು ಅಂತ ಈ ಮೂಲಕ ನನ್ನ ಸಮುದಾಯದ ಪರವಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಅದೇ ರೀತಿ ನಮ್ಮ ಮಂಗಳೂರಿನಲ್ಲಿ ಒಂದು ವೇದವ್ಯಾಸರ ಕ್ಷೇತ್ರದಲ್ಲಿ ಒಂದು ಅಂಬೇಡ್ಕರ್ ಭವನದ ಬಗ್ಗೆ ಕೂಡ ಅವರೊಂದಷ್ಟು ಮನವಿಯನ್ನು ಮಾಡಿದ್ದಾರೆ. ಎಲ್ಲಾ ತಾಲೂಕುಗಳಲ್ಲಿ ಈಗಾಗಲೇ ನಮ್ಮ ತಾಲೂಕು ಮಟ್ಟದ ಅಂಬೇಡ್ಕರ್ ಭವನಕ್ಕೆ 2 ಕೋಟಿ ಇಡ್ತಿದ್ದೀರಾ, ಅದನ್ನು 5 ಕೋಟಿಗೆ ಹೆಚ್ಚಿಸಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ. ನನ್ನ ಕ್ಷೇತ್ರದಲ್ಲೇ ಈಗಾಗಲೇ ಎಲ್ಲ ಅಭಿವೃದ್ಧಿ ಬಗ್ಗೆ ಹೇಳಿದ್ರು ಕೂಡ ನನ್ನ ಕ್ಷೇತ್ರದಲ್ಲೇ ನನ್ನ ಒಂದು ಮೀಸಲು ಕ್ಷೇತ್ರದಿಂದ ಬಂದಿದ್ದೇನೆ. ಅಲ್ಲಿ ಅಂಬೇಡ್ಕರ್ ಭವನ ಇಲ್ಲದೆ ಈಗಾಗಲೇ 2 ವರ್ಷದಿಂದ ಮನವಿಯನ್ನು ಸಲ್ಲಿಸಿದ್ದೇನೆ ಮಾನ್ಯ ಮಿನಿಸ್ಟರ್ಗಳಿಗೆ, ಮಂತ್ರಿಗಳಿಗೆ. ಆದರೂ ಕೂಡ ಯಾರು ಅದರ ಬಗ್ಗೆ ಗಮನ ತಗೊಳ್ಳಿ ಈ ಸಲ ಕೂಡ ಬಜೆಟ್ ಅಲ್ಲಿ ಇಡಲಿಲ್ಲ. ಆದ ಕಾರಣ 5 ಕೋಟಿ ಅನುದಾನವನ್ನು ಮಂಜೂರುಗೊಳಿಸಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತಿದ್ದೇನೆ. ಅದೇ ಸುಳ್ಯದಲ್ಲಿ ನಮ್ಮೆಲ್ಲ ಬೆಳೆಗಳು ನಾಶ ಆಗುವ ಈ ಸಂದರ್ಭದಲ್ಲಿ ಆಣೆ ದಾಳಿ, ಬರೇ ಅಡಿಕೆಗೆ ಹಳದಿ ರೋಗ ಮತ್ತೆ ಎಲೆ ಚುಕ್ಕಿ ರೋಗ ಅಲ್ಲದೆ ಆನೆಗಳ ದಾಳಿಯಿಂದಾಗಿ ಒಂದಷ್ಟು ಸಂಕಷ್ಟದಲ್ಲಿದ್ದ ರೈತರು. ಆ ಆನೆಯಲ್ಲಿ ದಾಳಿಯಾದವರಿಗೆ ಸರಿಯಾದ ಕನಿಷ್ಠ ಪರಿಹಾರ ಕೂಡ ಕೊಡಲಿಲ್ಲ. ಆ ಹಾನಿ ದಾಳಿಯಾದಂಥ ಕೃಷಿಕನಿಗೆ ಒಂದಷ್ಟು ಪರಿಹಾರವನ್ನು ಕೊಡಬೇಕು. ಅದೇ ರೀತಿ ಮಂಗನ ಹಾವಳಿ ಕೂಡ ಜಾಸ್ತಿ ಆಗಿದೆ. ಅದಕ್ಕೊಂದು ಸಪರೇಟ್ ಮಂಗನ ಒಂದು ಹಿಡಿದು ಅದನ್ನು ಸುರಕ್ಷಿತ ಕಾಡಿಗೆ ತಲುಪಿಸುವಂತ ವ್ಯವಸ್ಥೆ ಕೂಡ ಸರ್ಕಾರ ಒಂದು ಕ್ರಮವನ್ನು ಕೈ ಜೋಡಿಸಿಕೊಂಡು ರೈತರ ಅನ್ನು ಬದುಕಿಸಿಕೊಡ್ಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ. ಈಗಾಗಲೇ ನಾವು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಒಂದಷ್ಟು ಅನುದಾನವನ್ನು ಘೋಷಣೆ ಮಾಡಿದ್ದಾರೆ ಮದುವೆಗೆ. ನಮ್ಮಲ್ಲಿ ಕೂಡ ಒಂದಷ್ಟು ಮಹಿಳೆಯರು ಮಧ್ಯಮ ವರ್ಗದ ಜನ ಇರುವಂತ ಪ್ರದೇಶ ನಮ್ದೆಲ್ಲ. ಅಲ್ಲಿ ಮದುವೆ ಆಗದೆ ಒಂದಷ್ಟು ಮಹಿಳೆಯರು ಕಷ್ಟ, ಅವರ ಮದುವೆ ಮಾಡಿಸಿಕೊಡ್ಲಿಕ್ಕೆ ಸಾಲ ತೆಗಿಲಿಕ್ಕೆ ಆಗುದಿಲ್ಲ. ಅಂತ ಮಹಿಳಾ ಒಂದು ಏನು BPL ಕಾರ್ಡ್ನಲ್ಲಿ ಇರುವಂತಹ ಮಧ್ಯಮ ವರ್ಗದ, ಇವತ್ತು ಹಿಂದುಳಿದ ವರ್ಗ ಇರ್ಬೋದು, ಒಕ್ಕಲಿಗ ಸಮುದಾಯ ಇರ್ಬೋದು, ಎಲ್ಲಾ ಸಮುದಾಯದಲ್ಲಿ ಮಧ್ಯಮ ವರ್ಗದ ಜನ ಇದ್ದಾರೆ. ಅವರಿಗೂ ಕೂಡ 50,000 ಒಂದು ಅನುದಾನವನ್ನು ಮದುವೆಗೆ ಅಂತ ಮೀಸಲಿಡಬೇಕು, ಅವರ ಹೆಣ್ಮಕ್ಕಳ ಮದುವೆಗೆ ಅಂತ ಹೇಳ್ತಿದ್ದೇನೆ. ಅದೇ ರೀತಿ SC/ST ಹೆಣ್ಮಕ್ಕಳ ಮದುವೆಗೆ 1 ಲಕ್ಷ ಅನುದಾನವನ್ನು ಈ ಬಜೆಟ್ ನಲ್ಲಿ ಇಡಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ. ಮುಂದಿನ ಒಂದು ರಾಜ್ಯದಾದ್ಯಂತ SC/ST ಕಾಲೋನಿಗಳು ಇನ್ನೂ ಕೂಡ ಅಭಿವೃದ್ಧಿ ಆಗಲಿಲ್ಲ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ನಮ್ಮ ಕ್ಷೇತ್ರಕ್ಕೆ ಬಂದು ನೋಡಿ, ನಿಮಗೆ ಅದನ್ನು ನೋಡ್ಲಿಕ್ಕೆ ಆಗದಿದ್ರೆ ನಮ್ಮ ಮಾದೇವಪ್ಪ ಅವರಿಗೆ ಒಂದು ಏನು ಹೆಲಿಕಾಪ್ಟರ್ ಕೊಟ್ಟರೆ ಸರ್ವೆ ಮಾಡಲಿಕ್ಕೆ ಸುಲಭ ಆಗ್ತದೆ. ಎಲ್ಲೆಲ್ಲಿ ಡೇರೆ ಹಾಕಿಕೊಂಡು ಇನ್ನೂ ಕೂಡ ಇದ್ದಾರೆ ಅಂತ ಹೇಳಿ ಆ ಸರ್ವೆ ಮಾಡಿದರೆ ಎಲ್ಲಿ ಅಭಿವೃದ್ಧಿ ಎಲ್ಲಿಯೂ ಆಗಲಿಲ್ಲ. ಅದಕ್ಕೋಸ್ಕರ ವರ್ಷದಲ್ಲಿ ಒಂದು ಕಾಲೋನಿಯನ್ನು
ಎಲ್ಲಾ ಶಾಸಕರು ಅಭಿವೃದ್ಧಿ ಮಾಡುವಾಗೆ ವರ್ಷದಲ್ಲಿ ಒಂದು ಕಾಲೋನಿಯನ್ನು ಅವರು ವಿಶೇಷವಾಗಿ ಆದ್ಯತೆ ಮೇಲೆ ತೆಗೆದುಕೊಂಡು ಅದಕ್ಕೆ ವಿಶೇಷ ಪ್ಯಾಕೇಜ್ ಅನ್ನು ಸರ್ಕಾರ ಎಲ್ಲಾ ಶಾಸಕರಿಗೆ ಕೊಟ್ಟು ಅಲ್ಲಿ ಆ ಏನು SC/ST ಸಮುದಾಯದ ಕಾಲೋನಿಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಒಂದು ಯೋಜನೆಯನ್ನು ರೂಪಿಸಿಕೊಳ್ಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ. ಈಗಾಗಲೇ ಅವರೆಲ್ಲ ಕೂತಂತ ಜಾಗ ಸರ್ ಅವರಿಗೆ ರೆಕಾರ್ಡ್ ಆಗಿ ಅದೇ ಯಾವ ಸವಲತ್ತು ಕೊಡ್ಲಿಕ್ಕೆ ಆಗುದು. ಅದಕ್ಕೆ ಕನಿಷ್ಠ 10 ಸೆಂಟ್ಸ್ ಜಾಗವನ್ನಾದ್ರೂ ಆ SC/ST ಅಥವಾ ಇನ್ಯಾರು ಎಲ್ಲ ಏನು ಅರಣ್ಯ ಪ್ರದೇಶ ಮತ್ತೆ ಬಕರ್ ಮತ್ತೆ ಇಲ್ಲಿ ರೋಡ್ ಪರಂಬೋ ಇದು ತೋಡು ಪರಂಬೋಕು ಎಲ್ಲ ಬರ್ತದೆ ಅಂತೇಳಿ ಇದ್ದ ಸಮಸ್ಯೆಗಳನ್ನು ಹೇಳಿ ಸುಳ್ಳು ಬರೆದು ಅಧಿಕಾರಿಗಳು ಏನು ಹಣ ಲೂಟಿ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಇವತ್ತು ಪಂಚಾಯತಿನಿಂದ ಹಿಡಿದು ಗ್ರಾಮ ಪಂಚಾಯತ್ VAಗಳಿಂದ ಹಿಡಿದು ತಹಶೀಲ್ದಾರ್ ವರೆಗೆ ಈ ಒಂದು ಹಾವಳಿ ಉಂಟು. ಅದನ್ನು ಒಂದು ಕಡಿವಾಣಕ್ಕೆ ಹಾಕಬೇಕು. ಆ ಮುಖಾಂತರ ಏನು ಬಡವರು ಕೆಲಸ ಮಾಡಿ ಕೂಲಿ ಕೆಲಸ ಮಾಡಿ ನಮ್ಮೂರಿನಲ್ಲಿ ಗೊತ್ತಿದೆ ನಿಮಗೆ, ನಮ್ಮ ಊರಿನಿಂದ ಒಂದು ತಾಲೂಕು ಕೇಂದ್ರಕ್ಕೆ ಹೋಗ್ಬೇಕಿದ್ರೆ ಬೆಳಿಗ್ಗೆ ಮಧ್ಯೆ ಹೊರಟ್ರೆ ಸಂಜೆ ಆಗ್ತದೆ ಎಲ್ಲ ಕೆಲಸ ಮುಗಿಸಿ ಬರುವ. ಒಂದು ದಿವಸದ ಸಂಬಳವನ್ನು ಅವರು 4 ದಿವಸ ಕೆಲಸ ಮಾಡಿ ಸಂಬಳ ಇಟ್ಕೊಂಡು ಆಫೀಸಿಗೆ ಹೋಗಿ ಅಲ್ಲಿ ಅವರ ಕೆಲಸ ಆಗದೆ ಅಲೆದಾಡುವಂತ ಇದು ಸಮಸ್ಯೆ. ಅದಕ್ಕೆ ಒಂದು ಕಠಿಣವಾದ ಕ್ರಮವನ್ನು ತಗೊಳ್ಬೇಕು. ಯಾವುದೇ ಅಧಿಕಾರಿಯಲ್ಲಿ 2 ದಿವಸಕ್ಕಿಂತ ಜಾಸ್ತಿ ಅವನು ಅಲೆದಾಟ ಮಾಡಬಾರ್ದು. ಆ ಫೈಲ್ ಮೂವ್ ಆಗುವಾಗೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತೇನೆ. ಅದೇ ರೀತಿ ಎಲ್ಲಾ ರೀತಿಯ ಒಂದ್ ಸೆಕೆಂಡ್ ಉಮ್ಮನದ ಬೇಗ ಮುಗಿ ಬರ 2 ನಿಮಿಷ. ಮುಂದಿನ ಏನು ನಮ್ಮ ಮಾತಾಡಿ ಕ್ಷೇತ್ರದಲ್ಲಿ ವಿದ್ಯುತ್ತಿನ ಬಗ್ಗೆ ಸರ್ ಸಮಸ್ಯೆ ಇನ್ನೂ ಕೂಡ ಇದೆ. ನಮ್ಮ 110 kVಯ ಕೆಲಸ ಕಾಮಗಾರಿ ಪೂರ್ಣಗೊಳ್ಳದೆ ಅದು ಅಲ್ಲಿ ಫಾರೆಸ್ಟ್ ಬರುವಂತ ಏರಿಯಾಗಳಲ್ಲಿ ಸಮಸ್ಯೆ ಇದೆ. ಅದನ್ನು ಫಾರೆಸ್ಟ್ ಏರಿಯಾ ಮತ್ತು ಕಂದಾಯ ಸಚಿವರೊಟ್ಟಿಗೆ ಕೂತ ಆ ಸಮಸ್ಯೆಯನ್ನು ಬಗೆಹರಿಸಿ ಒಂದು ಸುರಕ್ಷಿತವಾದ ಒಂದು ಕರೆಂಟ್ ನಿರಂತರ ಬರುವಾಗೆ. ಈಗ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಕರೆಂಟ್ ಇಲ್ಲದೆ ಬೆಳಿಗ್ಗೆನೆ ಕರೆಂಟ್ ತೆಗಿತಾರೆ, ಓದ್ಲಿಕ್ಕೆ ಅವರಿಗೆ ಆಗಲ್ಲ. ಅದೊಂದು ಸಮಸ್ಯೆ. ಸುಳ್ಯದಲ್ಲಿ ಅಂತೂ ಬಹಳ ಕಷ್ಟದಲ್ಲಿದ್ದಾರೆ. ಅದಕ್ಕೋಸ್ಕರ ಆ ವ್ಯವಸ್ಥೆಯನ್ನು ಸರಿ ಮಾಡುವಾಗೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಧಿಕಾರಿಗಳ ಮೇಲೆ ಅಂತ ವಿನಂತಿ ಮಾಡಿಕೊಳ್ತಿದ್ದೇನೆ. ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲ ನಾನು ತುಂಬ ಅಭಿನಂದನೆ ಸಲ್ಲಿಸಿದ್ದೇನೆ. ಧನ್ಯವಾದಗಳು. ಸನ್ಮಾನ್ಯ ಅಧ್ಯಕ್ಷರೇ, ಜಿಡ್ಡೇಗೌಡ್ರೆ, ತಾವು ಹಿರಿಯರಿದ್ದೀರಿ, ಅನುಭವಿಸ್ತಿರಿದ್ದೀರಿ, ಹಿರಿಯರಿದ್ದೀರಿ, ಬಹಳ ಅನುಭವ ಇದೆ, ಬಹಳ ವಿಚಾರ ಹೇಳಲಿಕ್ಕೆಲ್ಲ ಕೂಡ ಇದೆ. ಎಲ್ಲ ಯುವಕರಿಗೆ ಇವತ್ತು ಬೇಕಾದಂತ ಒಂದು ಸಂಕ್ಷಿಪ್ತವಾಗಿ ಆದಷ್ಟು ಶಾರ್ಟ್ ಆಗಿ ಆದಷ್ಟು ಸಮಯ ಹೊಂದ್ಕೊಂಡು, ಈಗ ಮಧ್ಯಾಹ್ನ ಊಟದ ವಿರಾಮ ಇರುವುದಿಲ್ಲ. ಯಾರಿಗಾರು ಈಗ ಹಸಿವಾಗ್ತದೆ ಹೋಗಿ ಬನ್ನಿ, ಊಟ ಪಕ್ಕದಲ್ಲಿದೆ. ಅದಕ್ಕೆ ಅನುಗುಣವಾಗಿ ಅಲ್ಲ ಮಾತಾಡಲಿ ಟೈಮಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಮಾತಾಡ್ಲಿ ಅರ್ಧ ಗಂಟೆ ಕೊಡಿ. ತಾವೆಲ್ಲರೂ ಕೂಡ ಪ್ರಥಮ ಬಾರಿಗೆ ಅಧ್ಯಕ್ಷರೇ ಕರೆಕ್ಟ್ ಇದೆ ತಮ್ಮದು ಈ ವಿಧಾನಸಭೆಯಲ್ಲಿ ಅಧ್ಯಕ್ಷರೇ ಮಾತಾಡಿ. ಕೆಂಗಲ್ ಹನುಮಂತಯ್ಯನವರು ಕರೀತಕ್ಕ ವಿಧಾನಸೌಧದಲ್ಲಿ ಸುಂದರವಾಗಿ ಶಿಸ್ತಾಗಿ ಮಾಡ್ತಕ್ಕಂಥ ಕೆಲಸವನ್ನ ಅಧ್ಯಕ್ಷರಾಗಿ ತಾವು ಮಾಡ್ತಾ ಇದ್ದೀರಿ. ನೂತನವಾಗಿ ಗೆದ್ದು ಬಂದಿರತಕ್ಕಂಥ ಶಾಸಕರಿಗೆ ಎಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಭಿನಂದಿಸ್ತೀನಿ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಇಂದು ಬಜೆಟ್ ಮೇಲೆ ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ ಅಧ್ಯಕ್ಷರೇ. ಅಲ್ಲ, ಇದರ ಮಧ್ಯೆ ಇನ್ನೊಂದು, ನಾಳೆ ಬೆಳಿಗ್ಗೆ ಮತ್ತೆ ಬೇಗ ನಾವು ಸ್ಟಾರ್ಟ್ ಮಾಡಿದೆ. ನಾಳೆ ಬೆಳಿಗ್ಗೆ ಯಾರಿಗೆ ಮಾತಾಡ್ಲಿಕ್ಕೆ ಬೇಕು ದಯವಿಟ್ಟು ಈಗಲೇ ಬರೆದು ಕೊಡಿ.